ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ್ IAS ಮತ್ತು KS ಅಕಾಡೆಮಿ. ಯಾರು ಮೊದಲ ಬಾರಿಗೆ ಬಂದಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಯೂಸ್ ಇಟ್ ಫಾರ್ ಯುವರ್ ಎಕ್ಸಾಮಿನೇಷನ್. KS ಆಗಿರ್ಬೋದು, IAS ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು, ಎಲ್ಲ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗ್ತದೆ. ಸ್ನೇಹಿತರ ಇದು ಹಿಸ್ಟ್ರಿಯ ಸೀರೀಸ್ ಆಗಿರ್ತದೆ. ಹಿಸ್ಟ್ರಿ ಆಲ್ರೆಡಿ ಒಂದು 10 ವಿಡಿಯೋಗಳು ಮಾಡಿಕೊಟ್ಟಿದ್ದೀವಿ ರೀ. ಇದು 11ನೇ ವಿಡಿಯೋ ಅನಿಸ್ತದ. ಆದರೆ ಮೌರ್ಯರ ಪಾರ್ಟ್ 2 ಅಂದರೆ ಮೌರ್ಯ ಸಾಮ್ರಾಜ್ಯ ಏನೈತೆ ನೋಡ್ರಿ, ಅದರ ಪಾರ್ಟ್ 2 ವಿಡಿಯೋ ಆಗಿರ್ತದೆ. ಪಾರ್ಟ್ 2 ನಿನ್ನೆ ಈವ್ನಿಂಗ್ ಮುಗಿಸ್ಕೊಟ್ಟಿವ್ರಿ. ನೋಡಿ ಸ್ನೇಹಿತರೆ, ಆಲ್ರೆಡಿ ನೀವು ಯಾರನ್ನು ನೋಡಿದ್ರಿ, ಚಂದ್ರಗುಪ್ತ ಮೌರ್ಯ ನೋಡಿದ್ರಿ. ಚಂದ್ರಗುಪ್ತ ಮೌರ್ಯನಾದ ನಂತರ ಕೌಟಿಲ್ಯ, ಬಿಂಬಸಾರ ಇವರನ್ನೆಲ್ಲ ನೋಡಿ ಯಾವ ರೀತಿಯಾಗಿ ಸಾಮ್ರಾಜ್ಯ ಬೆಳಕಿಗೆ ಬಂತು, ಧನನಂದನ ಯಾವ ರೀತಿಯಾಗಿ ನಾಶ ಮಾಡಿ ಈ ಮೌರ್ಯ ಸಾಮ್ರಾಜ್ಯ ಬೆಳೆದು ಬಂತು ಅನ್ನೋದನ್ನು ವಿವರವಾಗಿ ನೋಡಿದ್ದಾಗೈತಿ. ಈಗ ಅಶೋಕ ಮಹಾಶಯನ ಬಗ್ಗೆ ನೋಡೋಣ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ವಿದ್ಯಾರ್ಥಿಗಳು ಅಶೋಕನ ಬಗ್ಗೆ ಹಲವಾರು ಕ್ವಶನ್ಗಳು ಆಗಿರುವುದನ್ನು ನೋಡ್ಕೋತೀರಿ. ಆದ್ದರಿಂದ ವಿವರವಾಗಿ ನೋಡ್ತಾ ಹೋಗೋಣ ಬನ್ನಿರಿ. ಸ್ನೇಹಿತರೆ, ಅಶೋಕ ಒಬ್ಬ ಮಹಾಶಯ. ಇವು ಸಾಮಾನ್ಯ ಶಕ ಪೂರ್ವ 273ರಿಂದ 232 ಮಧ್ಯೆ ಈತನ ಆಡಳಿತ ನಡೀತದ. ಅಶೋಕ ಮೌರ್ಯರಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ಪ್ರಪಂಚದ ಅರಸುಗಳಲ್ಲಿ ಒಬ್ಬ ಹೆಸರುವಾಸಿಯಾದ ಚಕ್ರವರ್ತಿಯಾಗ್ಯಾನ. ಆದ್ದರಿಂದ ಇವನಿಗೆ ಪ್ರಮುಖವಾಗಿ ದೇವನಾಮ ಪ್ರಿಯದರ್ಶಿ ಅಶೋಕ ಅಂತ ಕರೀತಾರೆ. ಈತನ ಅತ್ಯಂತ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿದ್ದಾನ. ಯಾವ ರೀತಿಯಾದ ವ್ಯಕ್ತಿತ್ವವನ್ನು ಹೊಂದಿದ್ದಾನ ಮತ್ತು ಎಷ್ಟೆಷ್ಟು ಯುದ್ಧಗಳನ್ನು ಮಾಡಿದಾನ, ಎಷ್ಟರಲ್ಲಿ ಜಯ ಸಾಧಿಸಿದಾನ, ಕೊನೆಯದಾಗಿ ಯಾವ ಧರ್ಮವನ್ನು ಸ್ವೀಕರಿಸಿದ ಎಂಬುದರ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗುವುದಾದಲ್ಲಿ, ಅಶೋಕ ಸಾಮಾನ್ಯ ಶಕ ಪೂರ್ವ 273ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಬಟ್ ಆತನಿಗೆ ಕಿರೀಟ ಅಂದರೆ ಸಿಂಹಾಸನದ ಮೇಲೆ ಕೂತು ಕಿರೀಟ ಕೊಂದಿದ್ದು 269. ಇಷ್ಟರ ಮಧ್ಯೆ ಏನಾಯ್ತಂತ ನೀವು ಕೇಳ್ತೀರಿ. ಒಂದು ಕಥೆಯ ಪ್ರಕಾರ ಅವನಿಗೆ 101 ಜನ ಸಹೋದರರಿದ್ದು ಅವ್ರ ಜೊತೆ ಕಿತ್ತಾಟ ಮಾಡ್ಕೊಂಡು ಇಷ್ಟು ಸಮಯ ಬೇಕಾಯಿತು ಅಂತ ಹೇಳ್ತಾರೆ. ಯಾವುದು ಸರಿ ಅಂತ ಗೊತ್ತಿಲ್ಲ, ಇದ್ದದನ್ನು ಮಾತ್ರ ಆಯಿತು. ಇನ್ನು ಸಾಮಾನ್ಯ ಶಕ ಪೂರ್ವ 273ರಿಂದ ಇತಿಹಾಸ ಸ್ಪಷ್ಟವಾಗಿಲ್ಲ. ಈ ಅವಧಿಯಲ್ಲಿ ಅಶೋಕ ಇಲ್ಲಿ ನೋಡಿ ಆತನ 100 ಜನ ಶಿಷ್ಯರ ಅಧಿಕಾರಕ್ಕೆ ಹೋರಾಡಿದನು ಎಂಬುದನ್ನು ನಂಬಲಾಗ್ತದೆ. ಆನಂತರ ಆತನ ಜೀವನದಲ್ಲಿ ಮಾಡಿದ ಏಕೈಕ ಯುದ್ಧವೇ ಕಳಿಂಗ ಯುದ್ಧ. ಈ ಹಿಸ್ಟ್ರಿ ಭಾಳ ಇಂಪಾರ್ಟೆಂಟ. ಅಗ್ನಿವೀರ್ ಬರೆಯೋರಾಗಿರ್ಬೋದು, SSC ಎಕ್ಸಾಮ್ ಬರೆಯೋರಾಗಿರೋ ಅವರಿಗೆ ಡೈರೆಕ್ಟ್ ಕ್ವಶನ್ ಮಾಡ್ತಾನೆ. ಕಳಿಂಗ ಯುದ್ಧ ನಡೆದ ವರ್ಷ 261. ಇದು ಸಾಮಾನ್ಯ ಶಕ ಪೂರ್ವ 261. ಸಾಮಾನ್ಯ ಶಕ ಪೂರ್ವ ಸಹ ಇಂಪಾರ್ಟೆಂಟ್ ಆಗ್ತದೆ. ಅಲ್ಲೂ ಸಹ ಇದನ್ನು ಸಹ ಕನ್ಫ್ಯೂಸ್ ಮಾಡ್ತಾನೆ. ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಒಂದು ಕಳಿಂಗ ಯುದ್ಧ ನಡೆದದ. ಇದರಲ್ಲಿ ಅಶೋಕನು ಸಹ ಭಾಗಿಯಾಗಿರ್ತಾನೆ. ಕಳಿಂಗವು ಒಂದು ಶಕ್ತಿಶಾಲಿಯಾದ ರಾಜ್ಯವಿತ್ತು. ಅಶೋಕನು ತನ್ನ ಸಾರ್ವಭೌಮತ್ವವನ್ನು ಕಳಿಂಗದ ಮೇಲೆ ವಿಸ್ತರಿಸಲು, ಅಂದರೆ ಕಳಿಂಗ ಅನ್ನೋದು ಒಂದು ರಾಜ್ಯ ಐತಿ, ಆ ರಾಜ್ಯವನ್ನು ಹೊಡೆದುರುಳಿಸಿ ಅಲ್ಲಿ ಅಶೋಕನ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯದ ವಿಸ್ತರಿಸಲು ಹೋಗಿರ್ತಾನೆ. ಅವಾಗ ಅಲ್ಲಿ ಒಂದು ಘನಘೋರ ಯುದ್ಧ ನಡೀತದ. ಅಲ್ಲಿ ಏನಾಗ್ತದ, ಹಲವಾರು ಜನರು ಪ್ರಾಣ ಕಳ್ಕೊಳ್ತಾರ. ಕಳಿಂಗ ಯುದ್ಧ ಹೇಗೆ ನಡೀತದೆ ಅಂದ್ರೆ ಇಷ್ಟ ಭೀಕರವಾಗಿ ಪ್ರಾಣ ಆಗಿರ್ಬೋದು, ಅಂಗವಿಕಲರಾಗಿರ್ತಾರೋ. ಈ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಶಾಸನನೇ 13 ಶಾಸನ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಆಗಿರ್ಬೋದು ಈ ಕ್ವಶನ್ ಆಗಿರ್ಬೋದು ನೋಡ್ಕೋತೀರಿ. ಆದ್ದರಿಂದ ಸ್ವಲ್ಪ ಫೋಕಸ್ ಮಾಡಿಕೊಡ್ರಿ. ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಶಾಸನ ಯಾವುದಂದ್ರೆ 13ನೇ ಬಂಡೆಗಲ್ಲು ಶಾಸನ ಅಥವಾ 13ನೇ ಶಿಲಾಶಾಸನ. ಅಶೋಕನ ಕಳಿಂಗದ ದಿಗ್ವಿಜಯ ಮತ್ತು ಪರಿಣಾಮಗಳ ಕುರಿತು ವಿವರವಾದ ಮಾಹಿತಿಯನ್ನು ನೀಡ್ತದೆ. 13ನೇ ಶಿಲಾಶಾಸನ ಮೋಸ್ಟ್ ಇಂಪಾರ್ಟೆಂಟ್, ನೆನ್ಪಿಟ್ಕೋರಿ. ಕಳಿಂಗ ಯುದ್ಧದಲ್ಲಿ ಏನೇನು ಆಯಿತು ಎಂಬುದನ್ನು ನೋಡಿದ್ದೆ ಆದಲ್ಲಿ ಸ್ನೇಹಿತರ, ಕಳಿಂಗ ಯುದ್ಧದಲ್ಲಿ 1,00,000 ಜನ ಪ್ರಾಣ ಕಳ್ಕೊತಾರ. 1,00,000 ಜನರು ಮರಣ ಹೊಂದ್ತಾರ. 1,50,000 ಅಂದರೆ 1,50,000 ಜನ ಯುದ್ಧ ಕೈದಿಗಳಾಗ್ತಾರ. ರಕ್ತಪಾತ ಆಗ್ತದ. ಎಷ್ಟೋ ಜನರು ಕಾಲುಗಳು ಹೋಗ್ತಾವ, ಕೈಗಳು ಹೋಗ್ತಾವ. ಇಷ್ಟೆಲ್ಲವನ್ನು ನೋಡಿದಂಥ ಅಶೋಕ ದುಃಖ ತಪ್ತಾನಂತ. ಅಂದ್ರೆ ಆತನಿಗೆ ಒಂದು ಕ್ಷಣ ದುಃಖ ಬಂದುಬಿಡ್ತದೆ. ಕೇವಲ ಒಂದು ಚಿಕ್ಕ ದೊಡ್ಡ ರಾಜ್ಯನೇ ಇರಲಿ, ಚಿಕ್ಕ ರಾಜ್ಯನೇ ಇರಲಿ, ಕೇವಲ ಆ ರಾಜ್ಯದಕ್ಕೋಸ್ಕರ ಇಷ್ಟೊಂದು ದುಃಖಗಳು ಬೇಕೇ? ಭವಿಷ್ಯದಲ್ಲಿ ನಾ ಇನ್ನೆಂದೂ ಯುದ್ಧ ಮಾಡೋದಿಲ್ಲ ನಿರ್ಧಾರ ಮಾಡ್ತಾನೆ. ಆದ್ದರಿಂದ ಈತನ ಮೊದಲ ಯುದ್ಧ ಮತ್ತು ಕೊನೆಯ ಯುದ್ಧ ಆಗಿರ್ತದೆ. ಇದು ಜೀವಮಾನದಲ್ಲಿ ಮೊದಲ ಯುದ್ಧ ಮತ್ತು ಆತನ ಕೊನೆಯ ಯುದ್ಧವಾಗಿ ಯಾವುದಾಗ್ತದೆ, ಕಳಿಂಗ ಯುದ್ಧ ಆಗ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳ ಸರಿ ಕ್ವಶನ್ ಆಗ್ತದೆ ಕಳಿಂಗ ಯುದ್ಧದ ಬಗ್ಗೆ. ಆದ್ದರಿಂದ ನೀವು ಸ್ವಲ್ಪ ಜಾಗರೂಕರಾಗಿ ನೋಡ್ಕೊಂಡು ಇಟ್ಕೋಬೇಕಾಗ್ತದೆ. ಆದ್ದರಿಂದ ಏನು ಮಾಡ್ತಾನೆ ಅಶೋಕ, ತನ್ನ ವಿದೇಶಾಂಗ ನೀತಿಯನ್ನೇ ಬದಲು ಮಾಡ್ತಾನೆ. ಇನ್ನು ಮುಂದೆ ಒಂದು ಶಪಥ ಮಾಡ್ತಾನೆ, ದಿಗ್ವಿಜಯಗಳು ನನಗೆ ಬೇಡ, ನಾನು ಧರ್ಮ ವಿಜಯವನ್ನು ಪಾಲನೆ ಮಾಡ್ತಾನೆ. ಅವನು ದಿಗ್ವಿಜಯಗಳನ್ನು ಬದಲಾಯಿಸಿ ಧರ್ಮ ವಿಜಯಗಳನ್ನು ತೆಗೆದುಕೊಳ್ತಾನೆ ಯುದ್ಧದ ನಂತರ. ಇದು ಸಹ ಕ್ವಶನ್ ಆಗ್ತದೆ.
ಸೈನಿಕ ವಿಜಯ ನನಗೆ ಬೇಡ, ಜನರ ಹೃದಯ ಗೆಲ್ಲುವ ವಿಜಯವು ನನಗೆ ಬೇಕಂತ ಹೇಳಿ ಅಶೋಕ ನಿರ್ಧಾರ ಮಾಡಿ ಕಳಿಂಗ ಯುದ್ಧವು ಅಶೋಕನ ಜೀವನದ ಒಂದು ಮಹತ್ವದ ಬದಲಾವಣೆ ಆಯ್ತು ಅಂತ ಹೇಳ್ತಾರೆ. ಅದೇ ನಂತರ ಅಲ್ಲೊಬ್ಬ ಅವನು ಪುಣ್ಯಾತ್ಮ ಸಿಗ್ತಾನೆ. ಉಪಗುಪ್ತನೆಂಬ ಉಪಗುಪ್ತ ಯಾರು ಅಂತ ನಿಮ್ಗೆ ಕ್ವಶನ್ ಆಗ್ತದ. ಉಪಗುಪ್ತ ಒಬ್ಬ ಪ್ರಮುಖವಾದ ಬೌದ್ಧ ಸನ್ಯಾಸಿ ಆಗಿರೋದು ನೀವು ಗಮನಕ್ಕೆ ತಗೊಳ್ಳಿ. ಈ ಉಪಗುಪ್ತನ ಪ್ರಭಾವದಿಂದ ಏನು ಮಾಡ್ತಾನ, ಉಪಗುಪ್ತನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನ. ಹೌದಲ್ರಿ? ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನ, ಬೌದ್ಧ ಧರ್ಮದ ಪ್ರಚಾರಕ್ಕೆ ಮುಂದಾಗ್ತಾನ. ಆದ್ದರಿಂದ ಅಶೋಕನ ಸಾಮ್ರಾಜ್ಯ ಎಷ್ಟಿತ್ತು ಅಂತ ನೀವು ನೋಡಿದ್ದಾದರೆ, ಉತ್ತರದಲ್ಲಿ ಕಾಶ್ಮೀರ, ಅಫ್ಘಾನಿಸ್ತಾನ ಪ್ರದೇಶಗಳು, ದಕ್ಷಿಣದಲ್ಲಿ ನಮ್ಮ ಕರ್ನಾಟಕ, ಪೂರ್ವದಲ್ಲಿ ಬಂಗಾಳ, ಪಶ್ಚಿಮದಲ್ಲಿ ಸಿಂಧ್ ಮತ್ತು ಬಲೂಚಿಸ್ತಾನಗಳಿತ್ತು. ದೊಡ್ಡ ಸಾಮ್ರಾಜ್ಯ ಅಂತಲೇ ಹೇಳ್ಬೋದು ಸ್ನೇಹಿತರ. ಇನ್ನೇನಾದರೂ ನಾನು ಮ್ಯಾಪ್ ತೋರಿಸ್ತೀನಿ, ಇವತ್ತು ಮ್ಯಾಪ್ ತೋರಿಸ್ತೀನಿ ರೀ. ಇಟ್ ಫಾರ್ ಫ್ಯೂ ಮಿನಿಟ್ಸ್. ಎಲ್ಲ ಐತಿ ಮೌರ್ಯ ಸಾಮ್ರಾಜ್ಯದ ಮ್ಯಾಪ್ ಐತಿ ಈ ಪುಸ್ತಕದಲ್ಲಿ. ಎಲ್ಲ ಐತಿ ನೋಡ್ರಿ, ಎಷ್ಟು ದೊಡ್ಡ ಸಾಮ್ರಾಜ್ಯ ಅಂತ ನೋಡ್ಕೊಡು. ಅಶೋಕನ ಕಾಲದ ಮೌರ್ಯ ಸಾಮ್ರಾಜ್ಯ ಇದು ಸ್ನೇಹಿತರೆ. ನಮ್ಮ ಕರ್ನಾಟಕ ಬರ್ತದೆ ರೀಸೆಂಟ್ಲಿ. ಇಲ್ಲೆಲ್ಲ ಅಫ್ಘಾನಿಸ್ತಾನ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಈ ಕಡೆ ಬರ್ತದ. ಇಲ್ಲಿ ಕೋಲ್ಕತ್ತಾ ಇವು ಬರ್ತಾವ. ಇಷ್ಟೆಲ್ಲ ಮೌರ್ಯನ ಬೃಹತ್ ಸಾಮ್ರಾಜ್ಯ ಇತ್ತು ಅನ್ನೋದನ್ನು ನೋಡಬಹುದು. ಅಶೋಕ ಇಷ್ಟೆಲ್ಲ ದೊಡ್ಡ ಸಾಮ್ರಾಜ್ಯ ಅಂತ ತೆಗೆದುಕೊಂಡಿದ್ದ. ಬಟ್ ಇಟ್ಟೆಲ್ಲ ಬಿಟ್ಟು ಅವ ಏನು ಮಾಡಿದ, ಧರ್ಮ ವಿಷಯದ ಬೆನ್ನಚ್ಚಿ ಜನರ ಹೃದಯವನ್ನು ಗೆಲ್ಲುವುದರ ಕಡೆ ಮನಸ್ಸನ್ನು ಸೋತು ಆ ಕಡೆ ಹೋಗ್ತಾನ. ಅಶೋಕನ ಶಿಲಾಶಾಸನಗಳಂತ ಬರ್ತಾವ. ಅಶೋಕನ ಶಿಲಾಶಾಸನಗಳ ಬಗ್ಗೆನೂ ನಿಮ್ಗೆ ಕ್ವಶನ್ ಆಗ್ತಾವ. ಅಶೋಕನ ಶಿಲಾಶಾಸನಗಳು ಯಾವುವು ಏನ ಅಂತ ಅವತ್ತೂ ಸಹ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಪಾರ್ಟ್ ಸ್ನೇಹಿತರೆ. ಅಶೋಕನ ಶಿಲಾಶಾಸನ ಬಗ್ಗೆ ಮಾಹಿತಿಯನ್ನು ನೋಡಿದ್ರೆ, ಅಶೋಕನ ಶಿಲಾಶಾಸನ ಹೊರಡಿಸಿದ ಭಾರತದ ಮೊದಲ ಅರಸ ಆಗ್ತಾನ. ಇವನ ಸಾಮ್ರಾಜ್ಯದ ಉದ್ದರಿಂದ ಮತ್ತು ಅಗಲಕ್ಕೂ ಇವನ ಸಾಮ್ರಾಜ್ಯ ಹಿಂಗೂ ನೋಡ್ರಿ ಸ್ನೇಹಿತರ, ಮತ್ತು ಇದೇ ರೀತಿಯಾಗಿ ನೋಡಿದ್ರೆ ಎಲ್ಲ ಬೇಕಾದಲ್ಲಿ ಇಲ್ಲಿ ಸಹ ಶಾಸನ, ಇಲ್ಲಿ ಶಾಸನ, ಇಲ್ಲಿ ಶಾಸನ, ಎಲ್ಲಿ ನೋಡ್ತೀರಿ ನೋಡ್ರಿ, ಅಲ್ಲಿ ಶಾಸನ ಕಂಡು ಬರ್ತಾವ. ಆದ್ದರಿಂದ ಇವನಿಗೆ ಶಾಸನಗಳ ಪಿತಾಮಹ ಅಂತ ಕರೀತಾರೆ. ಮೌರ್ಯರ ಧರ್ಮ ಹೇಳ್ತದ, ಸಮಾಜ ಹೇಳ್ತದ, ಆಡಳಿತದ ಮೇಲೆ ಹಲವಾರು ಬೆಳಕುಗಳನ್ನು ಚೆಲ್ತವ. ಅದರ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಹೆಚ್ಚೆಚ್ಚು ಮಾಹಿತಿಯನ್ನು ತಿಳಿಯಲು ಅವರ ಶಾಸನಗಳು ಪ್ರಮುಖವಾಗಿರುವುದನ್ನು ನೀವು ನೋಡ್ತೀರಿ. ಹಾಗಾದ್ರೆ ಅಶೋಕನ ಶಾಸನಗಳು ಯಾವ ಭಾಷೆಯಲ್ಲಿದ್ದು ಅಂತ ನಿಮ್ಮ ಕ್ವಶನ್ ಏನಾದರೂ ಆಗಿದ್ದೇ ಆದಲ್ಲಿ, ಆತನ ಶಾಸನಗಳು ಪ್ರಾಕೃತ ಇದ್ದು, ಪಾಳಿ ಇದ್ದು ಮತ್ತು ಗ್ರೀಕ್ ಆಗಿದ್ದು. ಬಟ್ ಯಾವ ಲಿಪಿಯಲ್ಲಿ ಇದ್ದು ಅಂತ ಕ್ವಶನ್ ಆಗಿದ್ರೆ ಸ್ನೇಹಿತರೆ, ಕರಷ್ಟು ಲಿಪಿ ಮತ್ತು ಬ್ರಾಹ್ಮಿ ಲಿಪಿ 2 ಲಿಪಿಯಲ್ಲಿ ಇರ್ತಾವ. ಬಟ್ ಹಾಗೆ ಕಷ್ಟಕರವಾಗಿದ್ದ ಮತ್ತು ಓದಲು ಸುಲಭವಲ್ಲದ ಬ್ರಾಹ್ಮಿ ಲಿಪಿಯನ್ನು ನಿಮ್ಮೆಲ್ಲರ ನೆಚ್ಚಿನ 1831 ಜೇಮ್ಸ್ ಪ್ರಿನ್ಸೆಪ್ ಅವರು ಸಂಶೋಧಿಸಿ ಬೆಳಕು ತರ್ತಾರ. ಕಿಂಗ್ ಮೇಕರ್ ಜೇಮ್ಸ್ ಪ್ರಿನ್ಸೆಪ್ ಅವರು ಬೆಳಕಿಗೆ ತಂದರು. ಅವಾಗ ಏನಾಯ್ತು, ಇನ್ನೊಂದು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ಏನಾಯ್ತು, ನಮಗೆ ಮೌರ್ಯರ ಬಗ್ಗೆ ಸಹಾಯವಾಯಿತು. ಜೇಮ್ಸ್ ಪ್ರಿನ್ಸೆಪ್ ಅವರು 1861 ಬೆಳಕಿಗೆ ತಂದರೋದನ್ನು ನೋಡ್ತೀರಿ. ಹಾಗಾದ್ರೆ ಅಶೋಕನ ಶಿಲಾಶಾಸನಗಳು ಯಾವ್ಯಾವ ಅದಾವ ಅಂದ್ರೆ ನೋಡ್ರಿ, ಒಂದು ಪ್ರಧಾನ ಶಿಲಾಶಾಸನಗಳು ಕಂಡು ಬರ್ತದೆ. ಪ್ರಧಾನ ಶಿಲಾಶಾಸನ ಆಗಿರ್ಬೋದು, ಕಿರಿಯ ಶಿಲಾಶಾಸನ ಆಗಿರ್ಬೋದು, ಸ್ತಂಭ ಶಿಲಾಶಾಸನಗಳಾಗಿರ್ಬೋದು ಮತ್ತು ಗುಹಾ ಶಿಲಾಶಾಸನಗಳಾಗಿರ್ಬೋದು. ಇವು ರೀಸೆಂಟ್ಲಿ ಇಂಥವು ಕ್ವಶನ್ಗಳು ನಿಮ್ಮ ಕೆಎದವ್ರದ್ದು ಹಾಕತ್ತಾರ. ಕೆಎದವ್ರು ಭಾಳ ಡಬ್ ತಿಳಿದು ಕ್ವಶನ್ ತೆಗಿತಾರೆ. ಆದ್ದರಿಂದ ನೀವು ಇಂಥವೆಲ್ಲ ನೋಡ್ಕೊಳ್ಳೋ ಸಾಧ್ಯತೆ ಬೇಕೇ ಬೇಕು ಸ್ನೇಹಿತರ. ಓಕೆ, ಯಾವ ಥರ ಇದು ಒಂದು ಪ್ರಧಾನ ಶಿಲಾಶಾಸನಗಳಿದ್ದು, ಕಿರಿಯ ಶಿಲಾಶಾಸನ, ಸ್ತಂಭ ಶಿಲಾಶಾಸನ ಮತ್ತು ಗುಹಾ ಶಾಸನಗಳು ಪ್ರಮುಖವಾಗಿರ್ತವೆ. ಇನ್ನು ಕರ್ನಾಟಕದಲ್ಲಿನ ಶಿಲಾಶಾಸನ ನೋಡ್ರೆ, ನಮ್ಮ ಕರ್ನಾಟಕಕ್ಕೆ ಬಂದಿರಕ್ಕೆ ಈ ಪ್ರದೇಶಕ್ಕೆ ಸೀಮಿತವಾಗಿ ನೀವು ಕರ್ನಾಟಕದಲ್ಲಿ ಏನಾದರೂ ನೀವು ನೋಡಿದ್ದೆ ಆದಲ್ಲಿ ಸ್ನೇಹಿತರ, ಕರ್ನಾಟಕದಲ್ಲಿ ಅಶೋಕನ ಅನೇಕ ಶಿಲಾಶಾಸನಗಳು ನಿಮಗೆಲ್ಲ ದೊರಕಿದ್ದು ಗೊತ್ತದ. ರೀಸೆಂಟ್ಲಿ ಕ್ವಶನ್ ಆಗ್ತಾವ. ಎಷ್ಟು ನೀವು ಕ್ವಶನ್ ಪೇಪರ್ ತೆಗೆದಿದ್ದೆ ಅದ್ರಲ್ಲಿ ಹಲವಾರು ಬಾರಿ ಇವ್ರ ಬಗ್ಗೆ ಕ್ವಶನ್ ಆಗಿರುತ್ತಾನೆ ನೀವು ನೋಡ್ತೀರಿ. ಹೌದಲ್ರಿ? ಅದರ ಪ್ರಮುಖವಾಗಿ ರಾಯಚೂರಿನ ಮಸ್ಕಿಯಲ್ಲಿ ಸಿಕ್ಕದ, ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲ್ಕಿಗುಂಡ, ಚಿತ್ರದುರ್ಗಕ್ಕೆ ಹೋದರು ಅಲ್ಲಿ ಸಿಗ್ತದ, ಬ್ರಹ್ಮಗಿರಿ, ಸಿದ್ದಾಪುರ, ಜಟ್ಟಿಂಗ್, ರಾಮೇಶ್ವರ, ಬಳ್ಳಾರಿಯವ್ರಿಗೆ ಹೋದರೆ ನಿಟ್ಟೂರು ಮತ್ತು ಉದಯಗೊಳ್ಳಮ್ಮ, ಕಲಬುರಗಿ ಜಿಲ್ಲೆಯ ಸನ್ನತಿ, ಇಲ್ಲೆಲ್ಲ ಏನಾಗೋ ನಮ್ಮ ಕರ್ನಾಟಕದಾಗ ಅಶೋಕನ ಶಿಲಾಶಾಸನಗಳು ದೊರಕ್ಯಾವ. ಆದ್ದರಿಂದ ಇನ್ನಿತರ ಶಿಲಾಶಾಸನಗಳು ರಾಜನ ದೇವನಾಮ ಪ್ರಿಯ ಅಥವಾ ಪ್ರಿಯದರ್ಶಿ ಅಥವಾ ಉಲ್ಲೇಖ ಮಾಡವ. ಇತಿಹಾಸಕಾರರಲ್ಲಿ ಶಾಸನಗಳನ್ನು ಹೊರಡಿಸಿದ ರಾಜ ಯಾರು ಎಂಬುದರ ಬಗ್ಗೆ ಏನಿತ್ತು, ಸ್ವಲ್ಪ ಡೌಟ್ ಇತ್ತು, ಸ್ವಲ್ಪ ರಿಸರ್ಚ್ ಮಾಡತ್ತಿದ್ರು. ಅವಾಗ ಏನಾಗ್ತದೆ, ನಮ್ಮ ಮಸ್ಕಿ ಮತ್ತು ಕೋಲ್ಕತ್ತಾ ಶಾಸನಗಳು ಏನು ಸಿಗ್ತಾವ, ಮಸ್ಕಿ ಮತ್ತು ಕೋಲ್ಕತ್ತಾ ಶಾಸನಗಳು ದೇವನಾಮ ಪ್ರಿಯದರ್ಶಿ ಅಶೋಕ ಉಲ್ಲೇಖ ಮಾಡಿರ್ತಾವ. ಅವಾಗ ಅವ್ರಿಗೆಲ್ಲ ಏನಾಗ್ತದ, ಕನ್ಫರ್ಮ್ ಆಗ್ತದ, ಇದು ದೇವನಾಮ ಪ್ರಿಯದರ್ಶಿ ಎಂಬುದು ಬೇರೆ ಯಾರು ಅಲ್ಲ, ಇದೇ ನಮ್ಮ ಅಶೋಕ ರಾಜನ ಬಗ್ಗೆನ ಐತಿ ಅಂತ ಹೇಳ್ತಾರೆ. ಆದ್ದರಿಂದ ದೇವನಾಮ ಪ್ರಿಯ ಅಥವಾ ಪ್ರಿಯದರ್ಶಿ ಅಶೋಕನಲ್ಲದೆ ಬೇರೆ ಯಾರೂ ಅಲ್ಲ ಅಂತೇಳಿ ಉಲ್ಲೇಖ ಮಾಡಿ ಬಗೆಹರಿಸಿ ಬಿಡ್ತಾರೆ ಅವರು. ಇನ್ನು ಅಶೋಕ ಯಾವ ಧರ್ಮ ಇತ್ತಂದ್ರೆ, ಅಶೋಕ ಧರ್ಮದ ಬಗ್ಗೆ ಹಲವಾರು ಕೊಡುಗೆಗಳನ್ನು
ನೀಡಿರುವುದನ್ನು ನೀವು ನೋಡ್ತೀರಿ. ಆತ ಬೌದ್ಧ ಧರ್ಮಕ್ಕೆ ತೋರಿದ ಕರುಣೆ ಎಷ್ಟಿತ್ತು ಅನ್ನೋದು ನಿಮ್ಗೆ ಗೊತ್ತಿರ್ತದ. ನೋಡ್ಕೊಳ್ರಿ, ಆತ ಕೆಲವು ಪ್ರಮುಖವಾದ ವ್ಯಾಖ್ಯಾನಗಳನ್ನ ಕೊಡ್ತಾನ. ಇವುಗಳು ನಿಮಗೆ ಕೇಳುವ ಸಾಧ್ಯತೆಗಳು ಇರ್ತಾವ. ನೋಡ್ಕೊತು ಸುಮ್ಮನೆ ಅನ್ಬಿಟ್ಕೊಂಡು ಹೋಗ್ಬಿಡ್ರಪ್ಪ ಇವ್ರಿ. ತಂದೆ ತಾಯಿಗಳಿಗೆ ವಿದ್ಯಾರ್ಥಿಗಳು ಗುರುಗಳಿಗೆ ಗೌರವ ತೋರಬೇಕು. ಪ್ರತಿಯೊಬ್ಬರು ಸತ್ಯವನ್ನು ನುಡಿಬೇಕು. ಸೇವಕರು ಕಿರಿಯ ಮತ್ತು ಅವಲಂಬಿತರನ್ನು ಪ್ರೀತಿಯಿಂದ ಕಾಣ್ರಿ. ಮಾನವ ಪ್ರಾಣಿಗಳು ಹಿಂಸೆ ಮಾಡಿಬಿಟ್ರಿ. ಒಣಾದವಾಗಿ ಅದನ್ನು ಬಡಿದು ಎತ್ತೆತ್ತೊಗಿದು ಫಾಲ್ತು ಮಾಡಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಬ್ಬರು ಕೋಪ, ಕರೋರೆ ಮತ್ತು ದುಂದು ವೆಚ್ಚಗಳನ್ನು ಕಡಿಮೆ ಮಾಡಿರಿ. ನಿಮ್ಮ ಕಡೆ ಹೆಚ್ಚು ಜನ ಇತ್ತಂದ್ರೆ ಯಾರ ಹಣ ಇಲ್ಲ ನೋಡಿ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಿರಿ. ಯಾರಿಗೆ ಉಣ್ಣಕ್ಕಿಲ್ಲ ಅವ್ರಿಗೆ ಸ್ವಲ್ಪ ಕೊಡ್ರಿತ. ಯಾರು ಹೇಳ್ತಾನಂದ್ರೆ ಅಶೋಕ ಹೇಳ್ತಾನ, ಕಿಂಗ್ ಆಫ್ ಅಶೋಕ, ಕಿಂಗ್ ಆಫ್ ಹಿಸ್ಟ್ರಿ. ಪ್ರಮುಖ ಅದಾನ ಅಶೋಕ, ಮಾತ್ರ ಪ್ರಮುಖ ಅದನ್ರಿ. ಬೌದ್ಧ ಧರ್ಮದ ಹರಡುವಿಕೆ ತೆಗೆದುಕೊಂಡ ಕ್ರಮಗಳು ಅದೇ ಹೇಳೇನಿಲ್ಲ. ಬೌದ್ಧ ಧರ್ಮ ಬಹಳ ಪ್ರಮುಖವಾದ ಕೊಡುಗೆ ನೀಡ್ತಾನೆ. ಪ್ರಮುಖವಾದ ಬೌದ್ಧ ಧರ್ಮದ ಪವಿತ್ರ ಕ್ಷೇತ್ರಗಳಾದ ಲುಂಬಿನಿ ಆಗಿರ್ಬೋದು, ಕಪಿಲವಸ್ತು ಆಗಿರ್ಬೋದು, ಗಯಾ ಆಗಿರ್ಬೋದು, ಸಾರನಾಥ್ ಆಗಿರ್ಬೋದು, ಕುಶಿನಗರ ಸಂದರ್ಶಿಸಿ ಧರ್ಮಗೋಷ್ಠಿಗಳು ನೀಡ್ತಾನ. ಅಪ್ಪಿಗೌಡ್ರ, ಯಾರ ಈ ಲುಂಬಿನಿವನ, ಕಪಿಲವಸ್ತು, ಗಯಾ, ಸಾರನಾಥ, ಕುಶಿನಗರ ಇವ್ರ ಬಗ್ಗೆ ಯಾರ ಮಾಹಿತಿ ಬೇಕು? ಆಲ್ರೆಡಿ ಆ್ಯಕ್ಚುಲಿ ನಿನ್ನೆ ನಾ ಬೌದ್ಧ ಧರ್ಮದ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಹಾಕಿದ್ದೀನಿ ರೀ. ಅದನ್ನು ನೋಡ್ಕೊಡ್ರಿ. ಅವಾಗ ನಿಮ್ಗೆ ಲುಂಬಿನಿವನ ಎದಕ್ಕೆ ಪ್ರಮುಖ, ಕಪಿಲ ಎದಕ್ಕೆ ಪ್ರಮುಖ, ಗಯಾ, ಸಾರನಾಥ್, ಕುಶಿನಗರ ಇವು ಎದಕ್ಕೆ ಪ್ರಮುಖ ಅದಾವಂತ ಮಾಹಿತಿ ದೊರೆತಿದೆ. ಅದಕ್ಕೆ ನಾನು ನೀವು ಮೊದಲನೇ ಹಿಡ್ದು ಹೇಳಕತ್ತೀನಿ ಸ್ನೇಹಿತರ, ದಯವಿಟ್ಟು ಸೀರೀಸ್ಗಳನ್ನ ಸಂಪೂರ್ಣವಾಗಿ ನೋಡ್ರಿ, ಕಂಪ್ಲೀಟ್ ಮಾಡ್ಕೊತ ಹೋಗ್ರಿ. ಇಲ್ಲೊಂದು ವಿಡಿಯೋ ನೋಡೋದು, ಬೇರೆ ಕಡೆ ಒಂದು ವಿಡಿಯೋ ನೋಡೋದು, ನೋಡ್ತಾ ಹಿಂಗೆ ಪಟ್ನಂಗೆ ಸ್ಕಿಪ್ ಮಾಡಿಬಿಡೋದು, ಅದು ಒಳ್ಳೆ ಲಕ್ಷಣಗಳು ಅಲ್ಲ ಸ್ನೇಹಿತರ. ಹಾಪ್ ನಾಲೆಜ್ ಇಸ್ ಭಾಳ ಡೇಂಜರ್. ಕ್ಲಿಯರ್ ಕಟ್ ಹೇಳಕತ್ತೀನಿ, ಭಾಳ ಅಂದ್ರೆ ಭಾಳ ಡೇಂಜರ್. ಅರ್ಧಕ್ಕೆ ನೋಡ್ಕೊಂಡು ಹೋಗಿರ್ತೀರಿ, ಒಟ್ಟೆ ಯೂಸ್ ಇಲ್ರಿ ಪೂರ. ಚಂದಾಗಿ ನೋಡ್ರಿ. ನಾನು ಅಂದ ನೋಡಂತಂದು ಹೇಳಿಲ್ರಪ್ಪಿ. ನಿಮಗೆ ಯಾವ್ದು ಬೆಸ್ಟ್ ಅನ್ನಿಸ್ತದ ಬೆಸ್ಟ್ ಕೊಡ್ರಿ. ಬಟ್ ಅವ್ರಿಗೆ ಏನು ಮಾಡ್ರು, ಕಂಪ್ಲೀಟ್ ಕೊಟ್ಟಿರ್ಬೇಕು. ಆದ್ದರಿಂದ ಅದನ್ನು ನೋಡ್ಕೊಳ್ರಿ. ನೆಕ್ಸ್ಟ್ ನೋಡ್ರಿ, ಇವರು ಸಾಮ್ರಾಜ್ಯದ ಅನೇಕ ವಿಹಾರಗಳು ನಿರ್ಮಿಸ್ಯಾರ. ಅವುಗಳಿಗೆ ದಾನದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟರು. ಬುದ್ಧನ ತತ್ವಗಳ ಪ್ರಸಾರ ಮಾಡಲು ಅವರ ಸಾಮ್ರಾಜ್ಯದಲ್ಲಿ ಬಂಡೆಗಳಾಗಿರ್ಬೋದು, ಸ್ತಂಭಗಳಾಗಿರ್ಬೋದು, ಗುಹೆಗಳು ಹಲವಾರುಗಳನ್ನ ಕೆತ್ತನೆ ಮಾಡಿದರು. ಇವರು ಜನರಲ್ಲಿ ಧರ್ಮ ಪ್ರಚಾರಕ್ಕೆ ಧರ್ಮ ಮಹಾಮಂತ್ರ ಕ್ವಶನ್ ಆಗೈತೆ ನೋಡ್ರಿ. ಇದು ಧರ್ಮ ಮಹಾಮಂತ್ರನು. ಈ ಧರ್ಮ ಮಹಾಮಂತ್ರರು ಯುವಕರು, ರುಜುಕರು ಮತ್ತು ಅಧಿಕಾರಿಗಳ ನಿಮಿಷರು ಅಷ್ಟೇ ಅಲ್ಲದೆ ಅವನು ತನ್ನ ಮಗ ಮತ್ತು ಮಗಳನ್ನು ಸಹ ಕಳಿಸ್ತಾನ. ಭವಿಷ್ಯತ್ತಾಳಿಗಿರ್ಬೇಕು, ಅದು ಬಂದಾಗ ಕೇಳ್ತನು. ಇನ್ನು ಬೌದ್ಧ ಭಿಕ್ಷುಗಳ ನಡುವಣ ಆಂತರಿಕ ಭಿನ್ನಾಭಿಪ್ರಾಯ ಹೋಗಲಾಡಿಸಲು 2050ರಲ್ಲಿ ಪಾಟಲಿಪುತ್ರದಲ್ಲಿ ಸಭೆಯನ್ನು ಸೇರಿಸ್ತಾನ. ಇದು ಸಹ ನೀವೇನು ಬೌದ್ಧ ಧರ್ಮದ ಬಗ್ಗೆ ವಿಡಿಯೋ ಹಾಕಿದೆ, ಅಲ್ಲಿ ಎಷ್ಟು ಸಭೆಗಳದು, ಯಾರ್ಯಾರು ಅಧ್ಯಕ್ಷರು ವಹಿಸಿದ್ರು, ಯಾವ ರೀತಿ ಐತಿ ಅದನ್ನು ನೋಡ್ಕೊಳ್ರಿ. ಯಾಕೆ ಅದು ಸಹ ಕ್ವಶನ್ ಮಾಡ್ತಾನೆ, ಕ್ವಶನ್ ಮಾತ್ರ ಆಗಿದಾವೆ. ಇಲ್ಲಿ ಸಹ ಇದನ್ನು ಒಂದು ಸುಖ ನೋಡ್ಕೊಡ್ರಿ. ಬೌದ್ಧ ಭಿಕ್ಷುಗಳ ನಡುವಣ ಆಂತರಿಕ ಭಿನ್ನಾಭಿಪ್ರಾಯ ಹೋಗಕ್ಕೆ 250ರಲ್ಲಿ ಪಾಟಲಿಪುತ್ರದಲ್ಲಿ 3ನೇ ಸಭೆಯನ್ನು ಮಾಡ್ತಾನೆ. ಪಾಟಲಿಪುತ್ರ ರಾಜಧಾನಿ ಆಗಿರ್ತದ. ಓಕೆ, ಅನೇಕ ಅಶೋಕನು ಬೌದ್ಧ ಧರ್ಮವನ್ನು ಹೊರಡಲು ಪಾಕಿಸ್ತಾನಕ್ಕೆ ಹೋಗ್ತಾನ, ಬರ್ಮಾಕ್ಕೆ ಹೋಗ್ತಾನ, ಶ್ರೀಲಂಕಾ, ಯುರೋಪ್ಗೆ ಕಳಿಸ್ತಾನ. ಶಾಂತಿ ಸೂಚಕವಾದ ಬೋಧಿಗಿಡ ಕಮಲ ಅಲ್ಲಿ ಗುರುತಿಸಿದ್ರು. ನಂತರ ಗಾಂಧಾರ ಶೈಲಿಯಲ್ಲಿ ಹೊರಗೊಂದು ಮೂರ್ತಿಯನ್ನು ಕೊಟ್ಟರು. ಬುದ್ಧ ತನ್ನ ಮಗ ಇಲ್ಲಿ ಹೇಳಿದ ತನ್ನ ಮಗನಾದ ಮಹೇಂದ್ರ ಮತ್ತು ಮಗಳಾದ ಸಂಘಮಿತ್ರೆಯನ್ನು ಶ್ರೀಲಂಕಾಕ್ಕೆ ಕಳಿಸ್ತಾನ. ಶ್ರೀಲಂಕಾ ಇಲ್ಲಿರುವುದು ನಿಮ್ಮ ಗಮನಕ್ಕೆ ಬೇಕಾಗ್ತದ. ಇನ್ನಿತರ ಅಷ್ಟೇ ಅದ, ಅಶೋಕ ಏನು ಮಾಡ್ತಾನ, ಹಲವಾರು ಅನೇಕ ಕಲ್ಯಾಣಕಾರಕ ಚಟುವಟಿಕೆಗಳನ್ನ ಕೈಗೊಳ್ತಾನ. ಬಾವಿಗಳನ್ನು ತೋಡಿಸ್ತಾನ, ವಿಶ್ರಾಂತ ಗೃಹವನ್ನು ಕಟ್ಟಿಸ್ತಾನ, ರಸ್ತೆಗಳಿಗೆ ಬೆಲೆ ನೀಡುವ ಮರಗಳನ್ನು ತೋಡ್ತಾನ, ಮಾನವ ಮತ್ತು ಪ್ರಾಣಿಗಳಿಗೆ ಆಸ್ಪತ್ರೆಯನ್ನು ನಿರ್ಮಿಸ್ತಾನ, ಶಾಲೆಗಳನ್ನು ಸ್ಥಾಪಿಸ್ತಾನ, ಬಡ ಜನರ, ದೈಹಿಕ ಅಶಕ್ತರಿಗೆ ಊಟದ ವ್ಯವಸ್ಥೆ ಮಾಡ್ತಾನ. ಪ್ರಜೆಗಳು ತನ್ನ ತಂದೆ ಇದ್ದಂತೆ. ಆತನ ಪ್ರಮುಖ ಗುರಿ ಏನಾಗಿರ್ತದ ಕ್ವಶನ್ ಆಗ್ತದ. ಏನಾಗಿರ್ತದ ಆತನ ಪ್ರಮುಖ ಸೇವೆ ಮತ್ತು ತ್ಯಾಗ ಆತನ ಪ್ರಮುಖ ಗುರಿಯಾಗಿರ್ತದ. ಅಶೋಕ ಭಾರತದ ಒಂದು ವಿಶಾಲವಾದ ಸಾಮ್ರಾಜ್ಯ ಕಟ್ಟಿದ. ಪ್ರಪಂಚದ ಇತಿಹಾಸದಲ್ಲಿ ವಿಜಯದ ನಂತರ ಯುದ್ಧವನ್ನು ಏಕೈಕ ಅರಸನಾಗಿ ನಮ್ಮ ಅಶೋಕ ಇರ್ತಾನ. ಯುದ್ಧದ ಪರಿಣಾಮಗಳಿಂದ ಅಂದ್ರೆ ಕಳಿಂಗ ಯುದ್ಧದ ಪರಿಣಾಮದಿಂದ ತಲ್ಲಣಗೊಂಡು ದಿಗ್ವಿಜಯಗಳನ್ನು ತರಿಸಿ ಧರ್ಮಯುದ್ಧ ನಡೆಸ್ತಾನ. ಆದ್ದರಿಂದ 16,000 ರಾಜ್ಯಗಳು, 16,000 ರಾಜ ಮಹಾರಾಜರು, ಸಾಮ್ರಾಟರ ಹೆಸರುಗಳು ತುಂಬಿರುವ ಇತಿಹಾಸ ಎಂಬ ದಿಗಂತದಲ್ಲಿ ಅಶೋಕನೊಬ್ಬನೇ ಧ್ರುವ ತಾರೆ ಜ್ವಲಮಾನವಾಗಿದ್ದಾನಂತ ಎಚ್.ಸಿ. ವೆಲ್ಸ್ ರವರು ಹೇಳ್ತಾರೆ. ಇವು ಸಹ ನಿಮ್ಗೆ ಏನಾಗ್ತಾವೆ, ಕೋಟ್ಗಳು ಪ್ರಮುಖ ಆಗ್ತಾವೆ. ನೀವು B.Ed ಆಗಿರ್ಬೋದು, ಈ ರೀತಿಯಾಗಿ ಎಕ್ಸಾಮ್ ಬರೆಯಾಗ ಕ್ವಶನ್ ಆಗ್ತಾವೆ. ಇನ್ನು ಕೊಡುಗೆಗಳು ನೋಡೋದಾದ್ರೆ, ಮೌರ್ಯರು ಒಂದು ಸಮರ್ಥವಾದ ಆಡಳಿತ ವ್ಯವಸ್ಥೆಯನ್ನು ಸ್ಥಾಪಿಸಿದರು. ಸಾಮ್ರಾಜ್ಯ ಏಕರೂಪ ಆಡಳಿತ ಜಾರಿಗೆ ಬಂದಿದ್ದು ಮೌರ್ಯರಲ್ಲಿ ಮೊದಲ ಬಾರಿಗೆ. ಕೇಂದ್ರ ಸರ್ಕಾರ ಇರ್ತದೆ. ಕೇಂದ್ರ ಸರ್ಕಾರದ ಮುಖ್ಯಸ್ಥರು ರಾಜ್ಯ ಇರ್ತಾನ. ಮಂತ್ರಿ ಪರಿಷತ್ ಇರ್ತದ. ಮಂತ್ರಿ ಪರಿಷತ್ತು 4 ರಿಂದ 12 ಜನರು
ಏನಾಗ್ತಾರೆ, ಪ್ರತಿಯೊಬ್ಬರು ಮಂತ್ರಿ ಅಥವಾ ಒಂದು ಇಲಾಖೆಗೆ ಹೆಚ್ಚಿನ ಮಂತ್ರಿಯನ್ನು ನೇಮಿಸ್ತಿರ್ತಾರೆ. ಇಲ್ಲಿ ಸಚಿವಾಲಯ ಇರ್ತದ, 30 ಇಲಾಖೆಗಳು ವಿಭಾಗಿಸಲಾಯಿತು. ಮಾರುಕಟ್ಟೆ ಆಗಿರ್ಬೋದು, ನೀರಾವರಿ ರೀತಿ ನ್ಯಾಯಾಂಗ ಆಡಳಿತ ನೋಡಬೇಕಾದ್ರೆ ಇಲ್ಲಿ 2 ಕ್ವಶನ್ ಆಗ್ತಾವ. ಇಲ್ಲಿ ನೋಡ್ರಿ, ಮೌರ್ಯ ಸಾಮ್ರಾಜ್ಯ ರಾಜ್ಯನ ಮೇಲ್ಮನವಿ ಮತ್ತು ಅತ್ಯುಚ್ಚ ನ್ಯಾಯಾಲಯವಾಗಿದ್ದು, ಮೌರ್ಯ ಸಾಮ್ರಾಜ್ಯದ ನಾಗರಿಕ ಮೊಕದ್ದಮೆಗಳಿಗೆ ಧರ್ಮಸ್ಥೆ ಇತ್ತು ಮತ್ತು ಅಪರಾಧ ಮೊಕದ್ದಮೆಗಳಿಗಿಂತ ಕಟಕ ಶೋಧನೆ ಇತ್ತು. ಈಗ ಇಂಡಿಯನ್ ಪೀನಲ್ ಕೋಡ್ ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದೆ. ಆ ರೀತಿಯಾಗಿ ನಾಗರಿಕ ಮೊಕದ್ದಮೆಗಳಿಗೆ ಧರ್ಮಸ್ಥೆ ಇತ್ತು, ಅಪರಾಧಿ ಮೊಕದ್ದಮೆಗಳಿಗೆ ಕಟಕ ಶೋಧನೆ ಇತ್ತು. ಈ ರೀತಿಯಾಗಿ 2 ಕಣ್ಣುಗಳು. ಇನ್ನು ಕಂದಾಯ ಆಡಳಿತ ಉತ್ಪನ್ನದ 1/6 ಏನಾಗಿತ್ತು, ತೆರಿಗೆ ರೂಪದಲ್ಲಿ ನೀವು ಕೊಡಬೇಕಾಗಿತ್ತು. ಪ್ರಾಂತೀಯ ಸರ್ಕಾರ ಇದೇನು ಬಿಟ್ಟುಬಿಡ್ರೆ ಅಷ್ಟೊಂದೇನೂ ಇಲ್ಲ. ಇದ್ರಾಗ ಇದೊಂದು ಕ್ವಶನ್ ಇತ್ತು. ಹಳ್ಳಿಯ ಮುಖ್ಯಸ್ಥನಿಗೆ ಏನಿದ್ರು ಗ್ರಾಮಿಕ ಅಂತ ಕರಿತಿದ್ರು. ಸಾಕು, ಫಾಲ್ತು ನಕೋ. ನಗರಾಡಳಿತ ಇತ್ತು. ಮೆಗಸ್ತನಿಸ್ ಪಾಟೀಲ್ ಪುಟ್ಟರಾಜು ಸುದೀರ್ಘ ವರ್ಷನ 30 ಮಂದಿ ಅಧಿಕಾರಿಗಳು ನಿರ್ವಹಣೆ ಮಾಡ್ತಿದ್ರು. ಮಾರುಕಟ್ಟೆ ಆಗಿರ್ಬೋದು, ಆಸ್ಪತ್ರೆ, ಶಾಲೆ ಎಲ್ಲ ಇದು. ಇನ್ನು ಸೈನ್ಯಾಡಳಿತ ಅಂದ್ರೆ 6 ಲಕ್ಷ ಕಾಲ್ದಳ ಇತ್ತು, 30,000 ಅಶ್ವದಳ, 900 ಆನೆಗಳಿದ್ದು, ನೌಕಾದಳ ಇತ್ತು, ಸಾರಿಗೆ ಇತ್ತು, ಕಾಲ್ದಳ, ಅಶ್ವದಳ, ರಥದಳ, ಗಜದಳ ಎಲ್ಲವೂ ಇತ್ತು. ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡ್ಕೊಡ್ರಿ. UPSC ಟೆಸ್ಟ್ಸ್, UPSC ಅಥವಾ KPSC ಒಳಗೆ ಏನೋ ಆರ್ಟ್ ಆ್ಯಂಡ್ ಕಲ್ಚರ್ ಸುಲಭ ಐತಿಲ್ಲ, ಅದ್ರ ಬಗ್ಗೆ ಮಾಹಿತಿ ನೀಡಿದ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋ ಅಲ್ಲಿವರೆಗೂ ಜೈ ಹಿಂದ್.